ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ಹೆಲ್ತಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾದಂತಹ ಪೀನಟ್ ಬಟರ್ ರೆಸಿಪಿ. ಇದನ್ನು ಹೇಗೆ ಕ್ರೀಮಿಯಾಗಿ ಹಾಗೂ ಹೆಲ್ತಿಯಾಗಿ ಮಾಡಬಹುದು ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಬ್ರೆಡ್ ಸ್ಪ್ರೆಡ್ ಆಗಿ, ಡೆಸರ್ಟಿಗೆ, ಆಮೇಲೆ ಮಿಲ್ಕ್ ಶೇಕ್ ಮಾಡೋದಕ್ಕೆಲ್ಲ ಉಪಯೋಗಿಸ್ಕೋಬಹುದು. ಹಾಗಾದರೆ ಸ್ಟಾರ್ಟ್ ಮಾಡೋಣ. 1 ಕಪ್ ಕಡಲೆ ಬೀಜ, ಇದನ್ನು ನಾವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡೋಣ. ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದು ತುಂಬ ಸೀದು ಹೋಗೋದೇನು ಬೇಡ, ಗೋಲ್ಡನ್ ಬ್ರೌನ್ ಒಂಥರ ಕಲರ್ ಚೇಂಜ್ ಆಗುತ್ತಲ್ಲ ಅಷ್ಟರ ತನಕ ನಾವು ಫ್ರೈ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ಥರ ಕಲರ್ ಬರೋವರೆಗೆ ಉರಿಯಿರಿ ಇದನ್ನು. ಆಮೇಲೆ ಇದನ್ನು ಒಂದು ಟವೆಲಿಗೆ ಹಾಕ್ಕೊಂಬಿಡಿ, ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಆಮೇಲೆ ಸ್ವಲ್ಪ ತಣ್ಣಗಾದ ನಂತರ ಅದನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಉಜ್ತಾ ಇರಿ. ಉಜ್ಜಿದ್ರೆ ಆಮೇಲೆ ಸುಲಭವಾಗಿ ಅದರ ಸಿಪ್ಪೆ ಎಲ್ಲ ಹೋಗ್ಬಿಡುತ್ತೆ. ಇವಾಗ ನೋಡಿ ಇದರ ಸಿಪ್ಪೆ ಎಲ್ಲ ಎಷ್ಟು ಚೆನ್ನಾಗಿ ಹೋಗಿದೆ ಅಂತ. ಸುಲಭವಾಗಿ ಈ ರೀತಿ ನಿಮಗೆ ಇದರ ಸಿಪ್ಪೆಯನ್ನೆಲ್ಲ ತೆಗಿಬೋದು. ಆಮೇಲೆ ನೀವು ಇದನ್ನು ಉಪಯೋಗಿಸ್ಕೊಂಡು ಈಸಿಯಾಗಿ ಅದರ ಸಿಪ್ಪೆಯನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ. ಹೀಗೆ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಇವಾಗ ಇದು ನೀಟಾಗಿ ಕ್ಲೀನ್ ಆಗಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಪಲ್ಸ್ ಮೋಡಲ್ಲಿ ಇದನ್ನು ಹುಡಿ ಮಾಡಿಕೊಂಬರೋಣ. ನೋಡಿ, ಇದು ಹುಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹುಡಿಯಾಗಿದೆ. ಈಗ ಪುನಃ ಒಂದು 2 ನಿಮಿಷ ಇದೇ ರೀತಿ ಪಲ್ಸ್ ಮೋಡಲ್ಲಿ ಇನ್ನೊಂದು ಸಲ ಹುಡಿ ಮಾಡ್ಕೊಂಬರೋಣ. ನೋಡಿ, ಇದೇ ರೀತಿ ನಾವು 2-3 ಸಲ ಹೀಗೇ ಪಲ್ಸ್ ಮೋಡಲ್ಲಿ ಇಟ್ಕೊಂಡ್ಬಿಟ್ಟು ಹುಡಿ ಮಾಡ್ಕೊಂಬರೋಣ. ಇದನ್ನು ನೀವು ಒಮ್ಮೆಲೆ ತುಂಬ ಹೊತ್ತು ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ಸ್ಲೋಲಿಯಾಗಿ ಮಾಡ್ತಾ ಬಂದರೆ ಅದರ ನ್ಯಾಚುರಲ್ ಆಯಿಲ್ಸ್ ಏನಿದೆಯೋ ಅದು ಬಿಟ್ಕೊಳ್ತಾ ಬರುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಟಿದೆ ಅಂತ. ನಾನೇನು ಬೇರೆ ಏನೂ ಹಾಕಿಲ್ಲ, ಇದಕ್ಕೆ ಆಯಿಲ್ ಏನೂ ಹಾಕಿಲ್ಲ. ಇದೇ ರೀತಿ ನೀವು ನಿಧಾನವಾಗಿ ಇದನ್ನು ಪಲ್ಸ್ ಮೋಡಲ್ಲಿ ಇಟ್ಕೊಂಡ್ಬಿಟ್ಟು 3-4 ಸಲ ಗ್ರೈಂಡ್ ಮಾಡಿದರೆ ಆಮೇಲೆ ಹೆಚ್ಚಾಗಿ ಏನು ಆಯಿಲ್ ಬಟರ್ ಎಲ್ಲ ಹಾಕೊಳ್ಳೋ ಅವಶ್ಯಕತೆ ಇರೋದು. ನೋಡಿ ಇವಾಗಲೇ ಎಷ್ಟು ಕ್ರೀಮಿಯಾಗಿದೆ ಅಂತ, ತುಂಬ ಕ್ರೀಮಿಯಾಗಿದೆ. ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಬಟ್ರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಯಿಲು ಹಾಕ್ಬೋದು, ಏನು ಪರವಾಗಿಲ್ಲ. ಆಮೇಲೆ ಸ್ವೀಟಿಗೋಸ್ಕರ ನಾನಿಲ್ಲಿ ಚಾಕ್ಲೇಟ್ ಹಾಕ್ತಾ ಇದ್ದೀನಿ. ಇದು ಕಂಪೌಂಡ್ ಚಾಕ್ಲೇಟು, ಇದು ಸ್ವೀಟ್ ಇರುತ್ತೆ. ಇದರಲ್ಲಿ ಒಂದು 3/4 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ಅಂತ. ಇದನ್ನು ನೀವು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಟ್ಕೊಬೋದು. ಫ್ರಿಜ್ಜಲ್ಲಾದರೆ ನೀವು ಒಂದು 30-40-45 ದಿನ ತನಕ ಇಟ್ಕೊಬೋದು. ಆಮೇಲೆ ಹೊರಗಡೆ ಇಡೋದಾದರೆ 1 ವಾರ ಅಷ್ಟೇ, 1 ವಾರ ತನಕ ಇಟ್ಕೋಬೋದು. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್.